ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಬಂದೆ, ಸ್ವಲ್ಪ ಲೇಟ್ ಆಯ್ತು ಇವತ್ತು ಬರೋದು. ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಇದ್ರಿ ಇದೆ ಕ್ಯಾಂಪಸ್ ಇದೆ, ನಾನು ನಿಮ್ಗೆ ಡೈಲಿ ತೋರಿಸ್ತೀನಿ ಯಾವ ಥರ ಇರ್ತೈತೆ ಅನ್ನೋದನ್ನು. ನಾವು ಇವಾಗ ಒಂದು ಬಿಟ್ಟು ಕ್ಲಾಸ್ ಇದ್ದೇವೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸು ಊಟ ಮಾಡಿ ಹೋಗಿದ್ದಾರೆ. ನೀವೇನು ನೋಡ್ತಿದ್ರಿ. ಇಲ್ಲಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇರ್ತೈತಿದೆ. ಮಳೆ ಸ್ಟಾರ್ಟ್ ಆಯಿತು, ಮಳೆ ಬರ್ತಾ ಇದೆ. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ನಾವು ಇವಾಗ ಒಂದು ಬಿಟ್ಟು ಕ್ಲಾಸ್ ಇದ್ದೇವೆ. ಇವಾಗ ಜಸ್ಟ್ ಕ್ಲಾಸಿಗೆ ಬಂದ್ವಿ. ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡೋಣ. ಸಿಸ್ಟಮ್ ರೀಸ್ಟಾರ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ಸಿಸ್ಟಮ್ ರೀಸ್ಟಾರ್ಟ್ ಆಗ್ತೈತೆ. ಸಿಸ್ಟಮ್ ಸ್ಟಾರ್ಟ್ ಆಯಿತು, ನಾವು ವರ್ಕ್ ಸ್ಟಾರ್ಟ್ ಮಾಡೋಣ. ಇವಾಗ ಕ್ಲಾಸ್ ಸ್ಟಾರ್ಟ್ ಆದವು. ನಾವು ಇಷ್ಟೊಂದು ಪ್ರಾಕ್ಟೀಸ್ ಮಾಡಾಯ್ತಾ, ಏನು ಪ್ರಾಕ್ಟೀಸ್ ಮಾಡಿದ್ದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಟೈಮ್ ಇವಾಗ 7 ಗಂಟೆ ಆಗಿದೆ. ಇವತ್ತು ಒಂದು ಹೊಸ ಫೀಚರ್ ಹೇಳಿದ್ದಾರೆ, ಎಲ್ಲ ತಲೆ ಮೇಲೆ ಹೊಂಟೈತಿ. ಪ್ರಾಕ್ಟೀಸ್ ಮಾಡತ್ತೇನೆ, ಇನ್ನೂ ಮುಗಿದಿಲ್ಲ. ನೋಡ್ತಿದ್ದೀರಿ, ಎಲ್ಲರೂ ಮನೆಗೆ ಹೋಗಿದ್ದಾರೆ. ನಾವಿವಾಗ ಸ್ನ್ಯಾಕ್ಸ್ ತಿನ್ಕೊಂಬರಕ್ಕೆ ಹೊರಟಿದ್ದೇವೆ. ವರ್ಕ್ ಕಂಟಿನ್ಯೂ ಮಾಡೋಣ ಅದಾದಮೇಲೆ. ಇಲ್ಲಿ ಯಾರೂ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇವಾಗ ರೂಮಲ್ಲಿ ಇರ್ತಾರೆ. ನಾವು ಬಂದಿದ್ದೇವೆ, ಈಗ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ಹೊಡೋಣ. ನೀವು ನೋಡ್ತಿದ್ದೀರಿ ಬಸ್ ಯಾವ ಥರ ಖಾಲಿ ಇದೆ ಅಂತ ಹೇಳಿ. ಇವಾಗ ಸ್ನ್ಯಾಕ್ಸ್ ತಿಂದಾಯ್ತಾ, ನಾನು ಇವಾಗ ಕ್ಲಾಸಿಗೆ ಹೊರಡ್ತಿದ್ದೇನೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತಿರ್ತಾರೆ ಮೆಸ್ಸಲ್ಲಿ. ಇವಾಗ ಹುಡುಗರೆಲ್ಲ ಊಟಕ್ಕೆ ಬರ್ತಾರೆ. ಎಷ್ಟು ಸಿಸ್ಟಮೆಟಿಕ್ಕಾಗಿ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಏನು ನೋಡ್ತಿದ್ದೀರಿ, ಅದು ಹಾಸ್ಟೆಲಲ್ಲಿರೋ ಹುಡುಗರಿಗೆ ನೀವು ಅಲ್ಲೇ ನೋಡ್ತಿದ್ದೀರಿ. ಹಾಸ್ಟೆಲಲ್ಲಿರೋ ಹುಡುಗರಿಗೆ ಊಟದ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ಸೊ ಇವಾಗ ನಮ್ಗೆ ಇವಾಗ ಎಲ್ಲ ಮುಗಿಸ್ಕೊಂಡೆ ನಾವು ಮತ್ತೆ ಕ್ಲಾಸ್ ಹತ್ರ ಹೊರಡ್ತಿದ್ದೀವಿ. ಸ್ವಲ್ಪ ಹಂಗೆ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡೋಣ. ಪ್ರಾಕ್ಟೀಸ್ ಆದಮೇಲೆ ಮನೆಗೆ ಹೊರಡೋಣಂತೆ. ಇಷ್ಟೋ ಮಟ್ಟ ವರ್ಕ್ ಮಾಡಿ ಆಯಿತಾ. ನಾನು ಯಾವ ಥರ ಪ್ರಾಕ್ಟೀಸ್ ಮಾಡಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮನೆಗೆ ಹೋಗಿದ್ದಾರೆ. ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಏನು ವರ್ಕ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ವರ್ಕ್ ಏನಿದೆಯಲ್ಲ ತುಂಬ ಅಂದರೆ ತುಂಬ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು. ಅದಕ್ಕೋಸ್ಕರ ಟೈಮ್ ತೊಗೊಳ್ತಿತ್ತು, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಹಾಕ್ಕೊಳ್ತಿದ್ದೆ. ಇವಾಗ ವರ್ಕ್ ಮುಗಿದಿದೆ, ಇವಾಗ ಇನ್ನೇನು ಮನೆಗೆ ಹೊರಡೋಣ. ಇವಾಗ ಇದೇನು ನೋಡ್ತಿದ್ರಿ, ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹಾಕ್ಕೊಳ್ತಿದ್ದೆ. ಆಲ್ಮೋಸ್ಟ್ ಆಲ್ ಮುಗ್ದಂಗೆ ಆಗಿದೆ. ಇವಾಗ ನಾವು ಮನೆಗೆ ಹೊರಡ್ತಿದ್ದೇವೆ. ನಮ್ಮದು ವರ್ಕ್ ಮುಗಿದಾಯ್ತು, ಪ್ರಾಕ್ಟೀಸ್ ಮಾಡಿದ್ವಿ. ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ಇವಾಗ ನಮ್ಮ ಕ್ಲಾಸ್ ಯಾವ ಥರ ಕಾಣಿಸುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಇವಾಗ ನೈಟ್ ಇವಾಗ 8 ಗಂಟೆ ಆಗಿದೆ. ಇದೇನು ನೋಡ್ತಿದ್ದೀರಿ, ಇದು ನಮ್ಮದು ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಲ್ಯಾಬ್ ಇದೆ. ಸಂಜಾಗಿದೆ, ಎಲ್ಲ ಹುಡುಗರು ರೆಸ್ಟ್ ಮಾಡ್ತಿದ್ದಾರೆ ಮತ್ತು ಕೆಲವೊಂದು ಆ್ಯಕ್ಟಿವಿಟೀಸನ್ನು ಮಾಡ್ತಿದ್ದಾರೆ. ಟೈಮ್ ಇವಾಗ 8 ಗಂಟೆ ಆಗಿರೋದ್ರಿಂದ ಎಲ್ಲರೂ ಊಟಕ್ಕೆ ಬಂದಿದ್ದಾರೆ. ಆಚೆ ಕಡೆ ಮಳೆ ಆಗಿಬಿಟ್ಟಿದೆ, ಫುಲ್ ವಾತಾವರಣ ತಂಪಾಗಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತಾ, ಕತ್ತಲಾಗಿಬಿಟ್ಟಿದೆ. ಊಟದ ಟೈಮ್ ಇರೋದ್ರಿಂದ ಎಲ್ಲರೂ ಊಟಕ್ಕೋಸ್ಕರ ಬರ್ತಾ ಇದ್ದಾರೆ. ನಾವಿವಾಗ ನಮ್ಮ ಬೈಕ್ ಕಡೆ ಹೊರಡ್ತಾ ಇದ್ದೇವೆ. ನೋಡ್ರಿ, ಪ್ರತಿದಿನ ನಾನು ನಿಮ್ಗೆ ಡೇ ತೋರಿಸ್ತಿದ್ದೆ, ಇವತ್ತು ನೈಟ್ ತೋರಿಸ್ತಿದ್ದೀನಿ. ಕ್ಯಾಂಪಸ್ ಯಾವ ಥರ ಇದೆ ಅನ್ನೋದನ್ನ ನೋಡ್ರಿ.
ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲೇ ಲೈಟ್ ಇದೆ. ನಮ್ಮ ಬ್ಲಾಗ್ನ ಮುಗಿಸ್ಬಿಡೋಣ. ಎಂದಿನಂತೆ ಇವತ್ತಿನ ಬ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.